ಸ್ನೇಹಿತರೆ ಸ್ವಾಗತ. ನಾವು ಇಂದು ಯುಗಾದಿಯ ಬಗ್ಗೆ ಕೆಲ ಮಾಹಿತಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಪಕ್ಷಿಗಳಲ್ಲಿ ಶ್ರೇಷ್ಠವಾದಂತಹ ಪಕ್ಷಿ ಯಾವುದಂತ ಕೇಳಿದರೆ ಅದು ನವಿಲು. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಪ್ರಾಣಿ ಯಾವುದಂತ ಕೇಳಿದರೆ ಮನುಷ್ಯ. ಹಾಗೆ ಋತುಗಳಲ್ಲಿ ಶ್ರೇಷ್ಠವಾದಂತಹ ಋತು ಅಂತ ಹೇಳಿದರೆ ವಸಂತ ಋತು. ಹಾಗೆಯೇ ಹಬ್ಬಗಳಲ್ಲಿ ಶ್ರೇಷ್ಠವಾದ ಹಬ್ಬ ಯಾವುದು ಅಂತ ಕೇಳಿದರೆ ಅದು ಸರ್ವಶ್ರೇಷ್ಠವಾದಂತಹ ಯುಗಾದಿ ಹಬ್ಬ. ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರಕೃತಿಯಲ್ಲಿ ಹೇಗೆ ಹೊಸದನ ಪ್ರಾರಂಭ ಆಗ್ತದೋ ಹಾಗೆ ನಮಗೂ ಈ ಯುಗಾದಿ ಹಬ್ಬದಿಂದಲೇ ಹೊಸ ವರ್ಷ ಎನ್ನುವಂಥದ್ದು ಆರಂಭ ಆಗ್ತದೆ. ಜಗತ್ತಿನ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೊಸ ವರ್ಷವನ್ನ ಜನವರಿ 1ನೇ ತಾರೀಕಿನಂದೇ ಆಚರಿಸುತ್ತಾರೆ. ಆದರೆ ನಮಗೆ ಜನವರಿ 1 ಕೇವಲ ಕ್ಯಾಲೆಂಡರ್ ಬದಲಾವಣೆಯ ದಿನ ಅಷ್ಟೇ. ಯುಗ ಪ್ಲಸ್ ಆದಿ, ಯುಗಾದಿ. ಯುಗ ಅಂದರೆ ಸೃಷ್ಟಿಯ ಕಾಲಮಾನ, ಆದಿ ಅಂದರೆ ಆರಂಭ. ಅಂದರೆ ಸೃಷ್ಟಿಯು ಪ್ರಾರಂಭವಾದ ದಿನವೇ ಯುಗಾದಿ. ಅಂದರೆ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಿದ ದಿನವಾಗಿದೆ. ಚೈತ್ರ ಮಾಸ ಪ್ರಾರಂಭ ಆಗುತ್ತಿದ್ದಂತೆ ಬ್ರಹ್ಮದೇವ ವಿಷವನ್ನ ಸೃಷ್ಟಿಸಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದಾದ ನಂತರ ಬ್ರಹ್ಮದೇವನು ಸಮಯವನ್ನ ತಿಳಿಯಲಿಕ್ಕೋಸ್ಕರವಾಗಿ ವರ್ಷಗಳು, ತಿಂಗಳುಗಳು, ವಾರಗಳು ಹಾಗೂ ದಿನಗಳನ್ನ ಸೃಷ್ಟಿ ಮಾಡಿದನು ಎಂದು ಉಲ್ಲೇಖ. ಈ ಯುಗಾದಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳಿವೆ. ದಶರಥನ ಮಗ ಪ್ರಭು ಶ್ರೀರಾಮನು ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ಹಿಂದಿರುಗಿದಾಗ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕವಾದ ದಿನವೂ ಇದೇ ಯುಗಾದಿಯ ದಿನ. ಈ ದಿನದಂದು ಅಯೋಧ್ಯೆಯ ಪ್ರಜೆಗಳೆಲ್ಲ ಅತ್ಯಂತ ಸಂತಸದಿಂದ ಮನೆಗಳ ಮುಂದೆ ವಿಜಯದ ಪತಾಕೆಯನ್ನ ಹಾರಿಸಿದ್ದರಂತೆ. ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯ ಅವತಾರವೇ ಮತ್ಸ್ಯಾವತಾರ. ಮಹಾವಿಷ್ಣುವು ಈ ಅವತಾರವನ್ನು ಧರಿಸಿ ವೇದಗಳನ್ನು ರಕ್ಷಿಸಿದ್ದು ಇದೇ ಹಬ್ಬದ ದಿನದಂದು ಎಂದು ಉಲ್ಲೇಖಿಸಲಾಗಿದೆ. ಸೋಮಕಾಸುರ ಎಂಬ ರಾಕ್ಷಸ ಬ್ರಹ್ಮದೇವನಿಂದ 4 ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಅಡಗಿಸಿರುತ್ತಾನೆ. ಆಗ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ತಾಳಿ ನೀರಿನಲ್ಲಿ ಅವಿತು ಕುಳಿತಿದ್ದ ಸೋಮಕಾಸುರನನ್ನ ಸಂಹಾರ ಎನ್ನುವಂಥದ್ದನ್ನು ಮಾಡಿ 4 ವೇದಗಳನ್ನು ಬ್ರಹ್ಮದೇವರಿಗೆ ಹಿಂದಿರುಗಿಸಿದ್ದಾನೆ. ಬ್ರಹ್ಮದೇವನು ವೇದಗಳನ್ನ ಹಿಂಪಡೆದ ದಿನ ಚೈತ್ರ ಮಾಸದ ಮೊದಲ ದಿನ, ಅಂದರೆ ಯುಗಾದಿಯ ದಿನ. ಇಂತಹ ಅನೇಕ ಪೌರಾಣಿಕ ಕಾರಣಗಳಿಂದ ಯುಗಾದಿಯು ಹಬ್ಬಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹಬ್ಬವಾಗಿದೆ. ನಮ್ಮಗಳಿಗೆ ಒಂದು ವರ್ಷದಲ್ಲಿ 4 ದಿನಗಳು ಬಹಳ ಮುಖ್ಯವಾದದ್ದು. ಅದು ಯಾವುದೆಂದರೆ 1 ಯುಗಾದಿ, 2 ಅಕ್ಷಯ ತೃತೀಯ, 3 ದೀಪಾವಳಿ, 4 ವಿಜಯದಶಮಿ. ಈ ದಿನಗಳು ಒಳ್ಳೆಯ ಕೆಲಸಗಳಿಗೆ ಅತ್ಯಂತ ಪ್ರಾಶಸ್ತ್ಯವಾದಂತಹ ದಿನಗಳಾಗಿವೆ. ಈ ಯುಗಾದಿ ಹಬ್ಬವನ್ನ ನಾವು ಆಚರಿಸುವುದಲ್ಲದೆ ಪ್ರಕೃತಿಯೂ ಸಹ ನಮ್ಮೊಂದಿಗೆ ಆಚರಿಸುತ್ತದೆ. ಅದು ಹೇಗೆಂದರೆ ಯುಗಾದಿ ಸಂದರ್ಭದಲ್ಲಿಯೇ ವಸಂತ ಋತು ಎನ್ನುವಂಥದ್ದು ಬರ್ತದೆ. ಹಾಗಾಗಿ ಗಿಡ ಮರಗಳಲ್ಲಿ ಹೊಸ ಚಿಗುರುಗಳು ಕೂಡ ಬರ್ತಾವೆ. ಬಗೆ ಬಗೆಯ ಹೂಗಳೆಲ್ಲ ಅರಳಿ ಕಂಗೊಳಿಸ್ತವೆ. ಇದೇ ಕಾರಣದಿಂದ ಯುಗಾದಿಯು ಜನಗಳ ಮನದಲ್ಲಿ ಮತ್ತು ಪರಿಸರದಲ್ಲೂ ಹೊಸ ಹುರುಪನ್ನ ತಂದಿಡುತ್ತದೆ. ಪುರಾಣದಲ್ಲಿ ಶಿವನು ಕೋಪದಿಂದ ಬ್ರಹ್ಮನಿಗೆ ಭೂಮಿಯಲ್ಲಿ ಯಾರೂ ಸಹ ಪೂಜಿಸಬಾರದು ಎನ್ನುವ ಶಾಪವನ್ನ ನೀಡಿರ್ತಾನೆ. ಆದರೆ ಬ್ರಹ್ಮದೇವನು ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಟ್ಟು ಶಿವನ ಬಳಿಯಲ್ಲಿ ಕೇಳಿಕೊಂಡಾಗ ಬ್ರಹ್ಮದೇವನಿಗೆ ಇದೇ ಯುಗಾದಿಯ ದಿನದಂದು ಜನರೂ ನಿನ್ನನ್ನ ಪೂಜಿಸುವಂತಾಗಲಿ ಎಂದು ವರವನ್ನ ನೀಡಿದ್ದಾನೆ.
ಹಾಗಾಗಿಯೇ ಈ ದಿನದಂದು ಬ್ರಹ್ಮದೇವನನ್ನು ಸ್ಮರಿಸಿ ಪೂಜಿಸಲಾಗ್ತದೆ. ಹಾಗೆ ಯುಗಾದಿಯನ್ನ ಚಾಂದ್ರಮಾನ ಯುಗಾದಿ ಹಾಗೆ ಸೌರಮಾನ ಯುಗಾದಿ ಎಂದು ಎರಡು ರೀತಿಯಲ್ಲಿ ಆಚರಿಸುತ್ತಾರೆ. ಚಂದ್ರನ ಚಲನೆಯನ್ನ ನೋಡಿ ಆಚರಿಸುವ ಯುಗಾದಿಯನ್ನ ಚಾಂದ್ರಮಾನ ಯುಗಾದಿ ಎಂತಲೂ, ಹಾಗೆ ಸೂರ್ಯನು ಮೇಷರಾಶಿಗೆ ಬಂದಾಗ ಸೌರಮಾನ ಯುಗಾದಿ ಅಂತಲೂ ಕೂಡ ಆಚರಿಸುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಚಾಂದ್ರಮಾನ ಯುಗಾದಿ ಆಚರಿಸುವ ಪದ್ಧತಿ ಹೆಚ್ಚು ಜನಪ್ರಿಯವಾಗಿದೆ. ಕೆಲವೇ ಜಿಲ್ಲೆಗಳಲ್ಲಿ ಮಾತ್ರ ಸೌರಮಾನ ಯುಗಾದಿಯನ್ನ ಆಚರಿಸುತ್ತಾರೆ. ಹಾಗಾದ್ರೆ ಈ ಯುಗಾದಿ ಹಬ್ಬವನ್ನ ಹೇಗೆ ಆಚರಿಸಬೇಕು ಅಂದ್ರೆ, ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಅಭ್ಯಂಗ ಸ್ನಾನವನ್ನ ಮಾಡುತ್ತಾರೆ. ಇದು ಹಬ್ಬದ ಒಂದು ಪ್ರಮುಖ ಪದ್ಧತಿ. ಇದಕ್ಕೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ. ಅದೇನೆಂದರೆ, ಯುಗಾದಿ ಸಂದರ್ಭದಲ್ಲಿ ಭೂಮಿಯು ಹೆಚ್ಚು ಉಷ್ಣತೆಗೆ ಒಳಗಾಗಿರುತ್ತದೆ. ಹಾಗಾಗಿಯೇ ಮನುಷ್ಯರಿಗೆ ಹೆಚ್ಚಿನ ರೀತಿಯಲ್ಲಿ ಸೆಕೆ ಆಗ್ತಾ ಇರ್ತದೆ. ಅಭ್ಯಂಗ ಸ್ನಾನವನ್ನು ಮಾಡುವುದರಿಂದ ದೇಹವೂ ತಂಪಾಗುತ್ತದೆ. ಹಾಗೆ ಈ ದಿನದಂದು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಇದರಿಂದ ಹೊಸತನದ ಭಾವನೆ ಎನ್ನುವಂಥದ್ದು ಹುಟ್ಟುತ್ತದೆ. ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟುತ್ತಾರೆ. ಇದರಿಂದ ಶುಭ್ರವಾದ ಗಾಳಿಯು ಮನೆಯೊಳಗೆ ಪ್ರವೇಶವನ್ನ ಮಾಡಿ ತಂಪಾದ ಅನುಭೂತಿಯನ್ನ ನೀಡುತ್ತದೆ. ದೇವರಿಗೆ ನೈವೇದ್ಯವನ್ನ ಮಾಡಿ ಬೇವಿನ ಚಿಗುರೆಲೆಗಳನ್ನ ನೈವೇದ್ಯಕ್ಕೆ ಇಟ್ಟು ಅದನ್ನ ಬೆಲ್ಲದೊಂದಿಗೆ ಎಲ್ಲರಿಗೂ ಹಂಚುವುದು ವಾಡಿಕೆ. ಅದರ ಅರ್ಥವೇನೆಂದರೆ, ಬದುಕಿನಲ್ಲಿ ಸಿಹಿ ಕಹಿ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕೆಂಬ ಉದಾತ್ತ ಚಿಂತನೆಯಲ್ಲಿ ಬೇವು ಮತ್ತು ಬೆಲ್ಲ ಎಲ್ಲವನ್ನೂ ಯುಗಾದಿಯ ದಿನದಂದು ನಾವು ಸ್ವೀಕರಿಸುತ್ತೇವೆ. ಬೇವಿನ ಎಲೆ ರುಚಿಯಲ್ಲಿ ಕಹಿ, ಆದರೆ ಪಿತ್ತಕೋಶದ ಸಂರಕ್ಷಣೆಗೆ ಬೇವಿನ ರಸ ಸಹಾಯಕಾರಿ. ಇದನ್ನ ಬೆಲ್ಲದೊಂದಿಗೆ ಸೇವಿಸುವುದರೊಂದಿಗೆ ಪಿತ್ತವನ್ನು ಶಮನ ಮಾಡಬಹುದು. ಹಾಗೆ ಬೆಲ್ಲದಲ್ಲಿ ಅನೇಕ ಜೀವಸತ್ವ ಗುಣಗಳು ಇರುವುದರಿಂದ ಇದರೊಂದಿಗೆ ಬೇವನ್ನ ಸೇರಿಸಿ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚಿನ ಪ್ರಯೋಜನ ಎನ್ನುವಂಥದ್ದು ದೊರೆಯುತ್ತದೆ. ಬೇವು ಮತ್ತು ಬೆಲ್ಲವನ್ನು ಸ್ವೀಕರಿಸಿದರೆ ಶರೀರವು ವಜ್ರಕಾಯವಾಗುತ್ತದೆ ಎಂದು ವೇದಗಳಲ್ಲಿ ಉಲ್ಲೇಖವಾಗಿದೆ. ಮತ್ತು ಅದನ್ನು ತಿನ್ನುವಾಗ ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವರೋಗ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತೇಳಿ ಹೇಳಬೇಕಾಗ್ತದೆ. ಅಂದರೆ 100 ವರ್ಷಗಳ ಕಾಲ ವಜ್ರದೇಹಿಯಾಗಿರಲು, ಸರ್ವ ಸಂಪತ್ತುಗಳನ್ನು ಪಡೆದುಕೊಳ್ಳಲು ಹಾಗೂ ಸಕಲ ಅನಿಷ್ಟಗಳನ್ನು ನಿವಾರಿಸಿಕೊಳ್ಳಲು ಬೇವು ಬೆಲ್ಲವನ್ನ ಸೇವನೆ ಮಾಡುತ್ತೇನೆ ಎಂಬುದೇ ಈ ಶ್ಲೋಕದ ತಾತ್ಪರ್ಯ. ನಂತರ ಪಂಚಾಂಗ ಶ್ರವಣ. ಈ ದಿನದಂದು ಪಂಚಾಂಗ ಶ್ರವಣ ಮಾಡುವುದರಿಂದ ಪ್ರತಿಯೊಂದು ಮಾಸದ ಫಲ, ಬೇರೆ ಬೇರೆ ರಾಶಿಯವರ ವರ್ಷದ ಫಲ, ಮಳೆ ಬೆಳೆ ಮೊದಲಾದ ವಿಚಾರಗಳನ್ನು ಮುಂಚಿತವಾಗಿ ತಿಳಿಯಲು ಸಾಧ್ಯವಾಗ್ತದೆ. ಮನೆಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನಗಳಿಗೆ ಹೋಗಿ ಈ ವರ್ಷವೆಲ್ಲ ಒಳ್ಳೆಯ ಫಲಗಳು ಸಿಗುವಂತಾಗಲಿ ಅಂತ ಪ್ರಾರ್ಥಿಸುವ ಪದ್ಧತಿಯೂ ಕೂಡ ಇದೆ. ಇನ್ನೂ ಒಂದು ವಿಶೇಷ ಅಂದರೆ, ಈ ದಿನ ರಾತ್ರಿ ಚಂದ್ರನನ್ನು ನೋಡಿದರೆ ತುಂಬಾ ಒಳ್ಳೆಯದು. ಮಾರನೆಯ ದಿನ ವರ್ಷ ತೊಡಕು ಅಂತ ಕೆಲವು ಕಡೆ ಆಚರಿಸುವ ಪದ್ಧತಿ ಕೂಡ ಇದೆ. ಅಂದರೆ ಈ ದಿನ ನಾವು ಏನು ಮಾಡುತ್ತೇವೆಯೋ ಅದೇ ಇಡೀ ವರ್ಷವೂ ನಡೆಯುತ್ತದೆ ಎಂಬ ನಂಬಿಕೆ. ಈ ದಿನ ಒಳ್ಳೆಯ ಕಾರ್ಯವನ್ನ ಮಾಡುವ ಮೂಲಕ ವರ್ಷವಿಡೀ ಒಳ್ಳೆಯದಾಗಲಿ ಎಂದು ಸತ್ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ನಮಗೆಲ್ಲರಿಗೂ ವರ್ಷವಿಡೀ ಒಳಿತಾಗುವಂತಾಗಲಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಮತ್ತೆ ಸಿಗ್ತೀನಿ ಸ್ನೇಹಿತರೆ.